ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಸೆಕೆಂಡ್ ಪ್ರಿಪ್ರೇಷನ್ ಹೆಂಗಿದೆ ಹೇಳ್ರಿ. ಸೊ ನಾನು ನಿಮ್ಮ ರಾಹುಲ್ ಪಾಟೀಲ್ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ನೋಡೋಣ, ಚಿಂತೆ ಮಾಡಬೇಡ್ರಿ. ಪ್ರಿಪ್ರೇಟ್ರಿ ಒಂದು ಪೇಪರ್ ಏನಿತ್ತು, ಸೊ ಅದನ್ನು ಅನಾಲಿಸಿಸ್ ಮಾಡ್ತೀನಿ, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ಇದೆ, ಚಿಂತೆ ಮಾಡಬೇಡ್ರಿ. ಸೊ ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ, ಬಟ್ ಸ್ಟಿಲ್ ಹೆಂಗೆ ಕೇಳಿದರು, ಸೊ ನಿಮಗೂ ಸೆಕೆಂಡ್ ಪ್ರಿಪ್ರೇಟ್ರಿ ಯಾವ ಥರ ಪ್ರಿಪ್ರೇಷನ್ನು, ಆ್ಯಂಡ್ ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಅಂದರೆ 80/80 ಈಸಿ ಇರುತ್ತೆ ಅಂತ. ಯಾಕೆ ಹೇಳ್ತೀನಿ, ಬಿಫೋರ್ ದ್ಯಾಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ಸೊ ನಿಮಗೆ ಇದೇನಿದೆ, ದಿಸ್ ಇಸ್ ನಾಟ್ ಎ PPT, ಸೊ ಇಂಟ್ರ್ಯಾಕ್ಟಿವ್. ಸೊ ನೀವು ಚೆಕ್ ಮಾಡ್ಬೋದು ಯಾವ ಕ್ವಶನ್ಸು ಏನು ಮಿಸ್ಟೇಕ್ ಆಗಿತ್ತು, ಸೊ ಎಷ್ಟು ಟೋಟಲ್ ಓವರ್ ಆಲ್ ಏನಾಗ್ತಿದೆ, ಸೊ ನಾನು ಎಲ್ಲಿ ಇನ್ನೂ ಫೋಕಸ್ ಮಾಡಬೇಕು, ಯಾವ ಥರ ಫೋಕಸ್ ಮಾಡಬೇಕು, ಯಾವ ಥರ ಫೋಕಸ್ ಮಾಡಬೇಕು. ಬಿಕಾಸ್ ದಿಸ್ ಪ್ರಿಪ್ರೇಟ್ರಿ, ಸೆಕೆಂಡ್ ಪ್ರಿಪ್ರೇಟ್ರಿ ಇಸ್ ಫಾರ್ ನಿಮ್ಮದು ಏನೋ ಮಿಸ್ಟೇಕ್ಸ್ ಏನಾಗಿದೆ ಅದನ್ನು ಇಂಪ್ರೂವ್ ಮಾಡ್ಕೊಳೋದಕ್ಕೆ. ಹೌದೋ ಇಲ್ಲೋ. ಸೊ ನಾನು ಫಸ್ಟ್ ಪ್ರಿಪ್ರೇಟ್ರಿಲಿ ಏನು ಮಿಸ್ಟೇಕ್ ಮಾಡಿದೆ, ಸೆಕೆಂಡ್ ಪ್ರಿಪ್ರೇಟ್ರಿಲೂ ಅದೇ ಮಿಸ್ಟೇಕ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಸೊ ದೆರ್ ಇಸ್ ನೋ ಯೂಸ್ ಆಫ್ ರೈಟಿಂಗ್ ಸೆಕೆಂಡ್ ಪ್ರಿಪ್ರೇಟ್ರಿ. ಅಲ್ಲೇನು ಮಾಡಿದ್ದೀನಿ, ಐ ಶುಡ್ ನಾಟ್ ಕಮಿಟ್ ದ ಸೇಮ್ ಮಿಸ್ಟೇಕ್. ಸೊ ಇದು ಆಗಿಲ್ಲ ಅಂದರೆ ಸೊ ಡೆಫಿನೆಟ್ಲಿ ಫೈನಲ್ ಎಕ್ಸಾಮ್ ಈಸಿ ಆಗುತ್ತೆ. ಆ್ಯಂಡ್ ದೆರ್ ಇಸ್ ಒನ್ ಮೋರ್ ಪ್ರಿಪ್ರೇಟ್ರಿ, ಸೊ ಅಲ್ಲೂ ಬಂದು ಹೇಳ್ತೀನಿ, ಸೆಕೆಂಡ್ ಮುಗೀಲಿ ಫಸ್ಟು. ಸೊ ಇದು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ, ಗೂಗಲ್ ಫಾರ್ಮ್ ಫಿಲ್ ಮಾಡಿರಿ, ಸ್ವತಃ ನಾನೇ ನಿಮಗೆ ಕಳಿಸ್ತೀನಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕು, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಕ್ಕೆ. ಇದೆಲ್ಲ ಮಾಡಬೇಕು. ದಿಸ್ ಇಸ್ ನಾಟ್ ಹೇಳ್ತಿದ್ದೀನಲ್ಲ, ಇದೇನೋ ಮಾಡಬೇಕು ಅಂದರೆ ಸ್ವತಃ ನಾನೇ ಖುದ್ದು ಪ್ರಿಪೇರ್ ಮಾಡಿದ್ದು. ನಿಮಗೇನು ಬೇಕು ಅದನ್ನು ಮಾಡಿದೆ. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎ ಡೆವಲಪರ್ಸ್. ವಿಡಿಯೋ ಆದಮೇಲೆ ಎಡಿಟ್ ಮಾಡಿ ನಾನೇ ಅಪ್ಲೋಡ್ ಮಾಡಬೇಕು. ಸೊ ಎಫರ್ಟ್ಸ್, ಸೊ ಅಟ್ಲೀಸ್ಟ್ ಆ ಒಂದು ಎಫರ್ಟ್ಸ್ಗೆ ಒಂದು ಲೈಕೋ, ಒಂದು ಕಮೆಂಟೋ, ಅಥವಾ ಒಂದು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ರೆ ಅಂದರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ, ಅಟ್ಲೀಸ್ಟ್ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಸೊ ಈಗಷ್ಟೇ ನೆನ್ನೆ ಅವಾರ್ಡ್ ತೊಗೊಂಡೆ. ಸೊ ದಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಥ್ಯಾಂಕ್ ಯು. ಓಕೆ, ಸಿ ದಿಸ್ ಇಸ್ ನಾಟ್ ಎ ಮೋಟಿವೇಶನ್ ಆರ್ ದಿಸ್ ಇಸ್ ನಾಟ್ ಎ ಪ್ರೆಷರ್. ಈಗ ನಾನು ಹೇಳ್ತಿದ್ದೀನಿ, ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಇಟ್. ಸೊ ಒಂಥರ ಪ್ರಾಕ್ಟಿಕಲ್ ಪ್ಲ್ಯಾನ್ ವಿಚ್ ಯು ಕ್ಯಾನ್ ಡೆಫಿನೆಟ್ಲಿ ಇಂಪ್ಲಿಮೆಂಟ್ ಆ್ಯಂಡ್ ವಿಚ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್. ಸೊ if you say that, sir, I studied more but my marks did not increase, obviously, so there is a particular approach that you need to take. So ಏನು ಅಪ್ರೋಚು, ಸೊ ಏನು ಹೇಳ್ತಾರೆ, ಮೋಸ್ಟ್ ಸಾಕಷ್ಟು ಸ್ಟೂಡೆಂಟ್ಸ್ ಏನಂತಾರೆ, ಎಲ್ಲ ರಿವೈಸ್ ಮಾಡ್ತೀವಿ ಸರ್, ಸ್ಟಾರ್ಟಿಂಗ್ A to Z ರಿವೈಸ್ ಮಾಡ್ತೀವಿ ಅಂದರೆ ಆಗಲ್ಲ. ಈ ಪ್ರಿಪ್ರೇಟ್ರಿ ಹಂಗಾಗಲ್ಲ. ಬಿಕಾಸ್ ದೆರ್ ಈಸ್ ನೋ, ಅಂದರೆ ನೀವು ಫಸ್ಟಿಂದ ಇನ್ನೊಂದು ಸಲ ರಿವೈಸ್ ಮಾಡ್ತೀನಿ ಯಾವಾಗ ನಿಮ್ಗೆ ಅಷ್ಟು 100% ಕ್ಲಿಯರ್ ಇತ್ತು, ಓಕೆ ಬೇಡ, ಒಂದು 90% ಕ್ಲಿಯರ್ ಇತ್ತು ಅಂದರೆ ಓಕೆ, ಫಸ್ಟಿಂದ ಫುಲ್ ರಿವೈಷನ್ ಈಸ್ ರಿಕ್ವೈರ್ಡ್. ಇಲ್ಲ ಅಂದರೆ ಏನು ಮಿಸ್ಟೇಕ್ಸ್ ಆಗಿದೆ ಅದನ್ನು ನೀವು ರೆಕ್ಟಿಫೈ ಮಾಡ್ಕೊಂಡಿಲ್ಲ ಅಂದರೆ ದೆರ್ ಇಸ್ ನೋ ಪಾಯಿಂಟ್ ಆಫ್ ರಿವೈಸಿಂಗ್ ಫ್ರಮ್ ದ ಬಿಗಿನಿಂಗ್. ಈಸಿ ಇರೋದು ನಾನು ರಿವೈಸ್ ಮಾಡ್ತೀನಿ, 10 ಸಲ ರಿವೈಸ್ ಮಾಡ್ತೀನಿ, ದೆರ್ ಇಸ್ ನೋ ಪಾಯಿಂಟ್. ಸೊ ಯಾವ್ದು ನಿಮಗೆ ಮಿಸ್ಟೇಕ್ಸ್ ಆಗಿದೆ ಅದನ್ನು ಫೋಕಸ್ ಮಾಡಿರಿ. ಓಕೆ, ಸೊ ಸ್ಪೆಂಡ್ ಟು ಮಚ್ ಟೈಮ್ ಆನ್ ಒನ್ ಸಬ್ಜೆಕ್ಟ್, ಇಗ್ನೋರ್ ಅದರ್ಸ್. ನೋ, ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿಚ್ ಈಸ್ ಗೆಟಿಂಗ್ ಡಿಫಿಕಲ್ಟ್ ಫಾರ್ ಯು. ಸೊ ರೀಸೆಂಟಾಗೂ ನಾನು ನೋಡಿದೆ, ಸೊ ಸಾಕಷ್ಟು ಜನ ಏನು ಮಾಡ್ತಾರೆ, ಸೊ ಈಗ ಯಾವುದೋ ಒಂದು ಲ್ಯಾಂಗ್ವೇಜು ನಿಮಗೆ ಈಸಿ ಇತ್ತು ಅಂದರೆ ಅದನ್ನೇ ಜಾಸ್ತಿ ಓದ್ತೀರ. ಅಲ್ಲಿ ನಿಮಗೆ ಯು ಆರ್ ಶ್ಯೂರ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ 79 or 80 ಔಟ್ ಆಫ್ 80, ಅಥವಾ 99, 98, 99, 100 ಬರೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಯಾಕಂದರೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರ, ಹಾಗೆ ಅದು ಈಸಿ ಇರುತ್ತೆ. ದೆನ್ ವೈ ಡು ಯು ವಾಂಟ್ ಟು ಸ್ಪೆಂಡ್ ಮೋರ್ ಟೈಮ್ ಅಗೇನ್ ಆನ್ ದ್ಯಾಟ್? ಸೊ ಯು ಆರ್ ಶ್ಯೂರ್ ದಟ್ 98, 99, 100 ಬರುತ್ತೆ. ಆ್ಯಂಡ್ ಇಫ್ ಯು ಆರ್ ನಾಟ್ ಸೋ ಕಾನ್ಫಿಡೆಂಟ್, ಈಗ ಸೈನ್ಸು, ಮ್ಯಾಥ್ಸು, ಇಫ್ ಯು ಆರ್ ನಾಟ್ ಸೋ ಕಾನ್ಫಿಡೆಂಟ್, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿರಿ. ಯು ಹ್ಯಾವ್ ಟು ಸ್ಪೆಂಡ್ ವಿಚ್ ಯು ಆರ್ ಫೇಸಿಂಗ್ ಡಿಫಿಕಲ್ಟ್. ಸೊ ಅದಕ್ಕೆ ಪ್ರಿಪ್ರೇಟ್ರಿ ಟು ಯು ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್. ನೆಕ್ಸ್ಟು ಆನ್ಸರ್ಸ್ ಗೊತ್ತು, ಬಟ್ ಪ್ರೆಸೆಂಟೇಷನ್ಗೂ ಟೈಮ್ ಮ್ಯಾನೇಜ್ಮೆಂಟ್ಗೂ ನಾನು ಮಾರ್ಕ್ಸ್ ಮಿಸ್ ಮಾಡ್ಕೊತಿದ್ದಾನೆ. ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ಆನ್ ದ್ಯಾಟ್. ಇಗ್ನೋರ್ ಫ್ರೀ ಮಾರ್ಕ್ಸ್ ಲೈಕ್ ಡಯಾಗ್ರಾಮ್ಸ್ ಆ್ಯಂಡ್ ಇಕ್ವೇಷನ್ಸ್. ಡಯಾಗ್ರಾಮ್ಸ್ ಬರುತ್ತೆ, ಪ್ರಾಕ್ಟೀಸ್ ಮಾಡಲ್ಲ. ಈಕ್ವೇಷನ್ಸು, ಈಗ ಫಸ್ಟ್ ಚಾಪ್ಟರು ಏನೋ ಈಕ್ವೇಷನ್ಸ್ನ ಬ್ಯಾಲೆನ್ಸ್ ಮಾಡಲ್ಲ, ಏನು ಬಂತು ಉಪಯೋಗ? ಸೊ ಅದನ್ನು ಬರೋದು ಮಾಡಿಲ್ಲ ಅಂದರೆ ಏನು ಬಂತು ಉಪಯೋಗ? ಸೊ ಈಗ ನಾನು ಹಿಂದಿನ ದಿವಸ ಆಯಿತು ಅಥವಾ ಕೆಲವೊಂದು ಲೈವ್ ಕ್ಲಾಸಸ್ ತೊಗೊಂಡಿದ್ದೆ. ಸೊ ಎಷ್ಟು ಕ್ವಶನ್ಸ್ ಡಿಸ್ಕಷನ್ ಸಾಕಷ್ಟು ಕ್ವಶನ್ಸ್ ಏನಲ್ಲ, 100-200 ಕ್ವಶನ್ಸ್ ಡಿಸ್ಕಷನ್ ಮಾಡಿಲ್ಲ. ಬಟ್ ಆ ಕ್ವಶನ್ಸ್ ಡಿಸ್ಕಷನ್ ಮಾಡಿದ್ದು ಎಷ್ಟು ಬಂತು? ಯಾವುದೋ ಒಂದು ಇಲ್ಲ, ಐ ಗೆಸ್ ಆಲ್ಮೋಸ್ಟ್ ಎವ್ರಿ ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ಅದನ್ನು ನೀವು ನೋಡೋದು ಮಿಸ್ ಮಾಡಿದೆ. ನಾ ಬರೋದೆಲ್ಲ ನೋಡ್ತೀನಿ, ಇನ್ನೊಂದು ನೋಡ್ತೀನಿ. ದಟ್ಸ್ ಅಪ್ ಟು ಯು. ಸಿ, ನಿಮಗೇನು ಬೇಕು, ಯು ಮೇಕ್ ದ ಡಿಸಿಷನ್, ಬಟ್ ಮೇಕ್ ದ ರೈಟ್ ಡಿಸಿಷನ್ ಅಷ್ಟೇ.
ಸೊ ಮಾರ್ಕ್ಸ್, ದ ಟ್ರೂತ್ ಇಸ್ ಮಾರ್ಕ್ಸ್ ಡೋಂಟ್ ಇನ್ಕ್ರೀಸ್ ಬೈ ಸ್ಟಡಿಂಗ್ ಮೋರ್. ನಾನು ಜಾಸ್ತಿ ಓದ್ತೀನಿ ಮಾರ್ಕ್ಸ್ ಇನ್ಕ್ರೀಸ್ ಆಗೋಲ್ಲ. ಸೊ ಮಾರ್ಕ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ? ಇನ್ಕ್ರೀಸ್ ಬೈ ಸ್ಟಡಿಂಗ್ ಸ್ಮಾರ್ಟಾಗಿ ಓದಿದ್ರಿ ಅಂದರೆ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಹೌದಾ ಇಲ್ಲ? ಸೊ ವಾಟ್ ಈಸ್ ಯುವರ್ ಸ್ಟೆಪ್ 1? ನಿಮ್ಮ ಪ್ರಿಪ್ರೇಟ್ರಿ ಮಾರ್ಕ್ಸ್ ಏನಿದೆ ದಟ್ ಶುಡ್ ಬಿ ಯುವರ್ ರೋಡ್ ಮ್ಯಾಪ್. ಸರ್ ಹೆಂಗೆ? ಸೊ ಹೆಂಗೆ ಅಂದರೆ ನಾನು ಹೇಳಿದ್ನಲ್ಲ, ದಿಸ್ ಇಸ್ ಅನ್ ಇಂಟ್ರಾಕ್ಟಿವ್ ಥಿಂಗ್ ವಿಚ್ ಯು ಕ್ಯಾನ್ ಆಲ್ಸೋ ಚೆಕ್. ಸೊ ಎವ್ರಿ ರಾಂಗ್ ಆನ್ಸರ್, ನಿಮಗೀಗ ಮಾರ್ಕ್ಸು ಆನ್ಸರ್ ಶೀಟ್ ಕೊಟ್ಟಾದಮೇಲೆ ಈಗ ಫಾರ್ ಎಕ್ಸಾಂಪಲ್ ಸೈನ್ಸು ಎಷ್ಟು ಕ್ವಶನ್ ಇದೆ? 38 ಕ್ವಶನ್ ಇದೆ, ತೋರಿಸಿ ಆಮೇಲೆ. ಸೊ 38 ಕ್ವಶನಲ್ಲಿ ಯಾವುದು ತಪ್ಪಾಗಿದೆ? ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಾನು ನ್ಯೂಸ್ ನೋಡಿದೆ ಹಿಂದಿನ ದಿವಸ, ಐ ಗೆಸ್ 1 ಡೇ ಬ್ಯಾಕ್, ಎಲ್ಲೋ ಒಂದು ಕಡೆ ಕ್ವಶನ್ ಪೇಪರ್ ನಿಮ್ಗೆ ಆಗಲೇ ಸಿಕ್ಕಿತ್ತು. ಪ್ಲೀಸ್ ಡೋಂಟ್ ಫಾಲ್ ಫಾರ್ ದಟ್ ಟ್ರ್ಯಾಪ್. ಅದಕ್ಕೆ ಮಳ್ಳಾಗಬೇಡ್ರಿ, ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಳ್ಳಾಗಬೇಡ್ರಿ. ಸೊ ಅವಾಯ್ಡ್ ದಟ್. ಸೆಕೆಂಡ್ ಪ್ರಿಪ್ರೇಟ್ರಿ ನಾನು ಕ್ವಶನ್ ಪೇಪರ್ ನಿಮಗೆ ಸಿಕ್ಕರೂ ನೋಡೋಕೆ ಹೋಗ್ಬೇಡ್ರಿ, ಬಿಕಾಸ್ ಫೈನಲ್ ಎಕ್ಸಾಮ್ ಪೇಪರ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಅವ್ರು ಯಾರೋ ಹಾಕಿದ್ರು, ಅವರು ಮೂರ್ಖರು. ಸೊ ಚೆಕ್ ಮಾಡಬೇಡ್ರಿ, ದಯವಿಟ್ಟು ಚೆಕ್ ಮಾಡಬೇಡ್ರಿ, ಬಿಕಾಸ್ ಫೈನಲ್ ಎಕ್ಸಾಮ್ ಸಿಗಲ್ಲ. ಆ್ಯಂಡ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ? ಈಗೇನೋ ಮಾರ್ಕ್ಸು 75 ಬಂತು, ಓಕೆ 78 ಬಂತು, 70 ಬಂತು. ಸೊ ನೀವು ಖುಷಿ ಆಗ್ತೀರಾ, ಪೇರೆಂಟ್ಸ್ ಓದಪ್ಪ ಇಷ್ಟೆಲ್ಲ ಬಂದಿದೆ, ಇಷ್ಟೆಲ್ಲ ಮಾಡ್ತಿದ್ದಾನೆ. ಬಟ್ ವಾಟ್ ಅಬೌಟ್ ಫೈನಲ್ ಎಕ್ಸಾಮ್ಸ್? ಸೊ ನಿಮ್ಮ ಪ್ರಿಪ್ರೇಷನ್ನು ಮಾರ್ಕ್ಸ್ ಚೆನ್ನಾಗಿ ಬಂದಿದೆ, ಜಾಸ್ತಿ ಬಂದಿದೆ ಅಂದಿದ ತಕ್ಷಣ ನೀವೇ ನೆಗ್ಲೆಕ್ಟ್ ಮಾಡಿಬಿಡ್ತೀರಾ. ದಟ್ಸ್ ನಾಟ್ ದ ರೈಟ್ ಥಿಂಗ್. ಪ್ಲೀಸ್ ಡೋಂಟ್ ಫಾಲ್ ಫಾರ್ ಇಟ್. ನಾನು ಚೆಕ್ಕು ಮಾಡೋದಕ್ಕೆ ಹೋಗಲ್ಲ, ಯಾವ ಕ್ವಶನ್ ಪೇಪರ್ ಇದೆ ಏನಿದೆ ಚೆಕ್ಕು ಮಾಡೋಕ್ಕೆ ಹೋಗಲ್ಲ, ಮಾಡೋದೂ ಇಲ್ಲ. ಆದರೆ ನನಗೆ ಸಿಕ್ಕರೆ ನಾನು ಕೊಡೋದೂ ಇಲ್ಲ, ಅದಂತೂ 100%. ಬಿಕಾಸ್ ನಾನೇನು ಮಾಡ್ತಿದ್ದೀನಿ, ದ ಪ್ರಿಪ್ರೇಷನ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಇಸ್ ನಾಟ್ ಫಾರ್ ಶಾರ್ಟ್ ಟೈಮ್, ಲಾಂಗ್ ಟರ್ಮು. ನಿಮ್ದು ಫೈನಲ್ ಎಕ್ಸಾಮ್ಸ್ಗೆ, ಹೌದಾ ಇಲ್ಲೋ? ಫೈನಲ್ ಎಕ್ಸಾಮ್ಸ್ ನೀವು ಚೆನ್ನಾಗಿ ಮಾಡಬೇಕು. ಸೊ ಫೈನಲ್ ಎಕ್ಸಾಮ್ ನಿಮ್ಗೆ ಹೆಂಗೆ ಬೇಕು ಅದಕ್ಕೆ ವಾಟ್ ಎವರ್ ಏನೇ ಕ್ವಶನ್ ಬಂದ್ರೂ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಇಟ್. ಸೊ ಆ ಥರ ಪ್ರಿಪ್ರೇಷನ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಿರೋದು. ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಓಕೆ, ಸೊ ಅನಾಲಿಸಿಸ್ ಮಾಡ್ಕೊಳ್ರಿ. ಈಗ ಯಾವ ಕ್ವಶನ್ನು ತಪ್ಪಾಗಿದೆ, ನನಗೆ ಕಾನ್ಸೆಪ್ಟ್ ಗೊತ್ತಿಲ್ವಾ, ಕ್ಲಿಕ್ ಮಾಡಿರಿ. ಸೊ ಏನಾಗುತ್ತೆ? ಓಕೆ, ಸೊ ಒಂದು ಕ್ವಶನ್ನು ಯುವರ್ ವೀಕ್ ಝೋನ್. ಸೊ ಇಲ್ಲೇ ಸೊ ಏನಾಗುತ್ತೆ, ವೆನ್ ಯು ನೋ ವೈ ಯು ಲಾಸ್ಟ್ ಮಾರ್ಕ್ಸ್, ಇಂಪ್ರೂವ್ಮೆಂಟ್ ಬಿಕಮ್ಸ್ ಆಟೋಮೆಟಿಕ್. ಸೊ ಈಸಿ ಆಗುತ್ತೆ. ಸೊ ಏನು? ಓಕೆ, ಕಾನ್ಸೆಪ್ಟ್ ಗೊತ್ತಾಗಿಲ್ಲ ಯಾವುದೋ ಒಂದು ಕ್ವಶನ್ಗೆ. ಸೊ ಇನ್ನೊಂದು ಕ್ವಶನ್ಗೆ ನನಗೆ ಸ್ಟೆಪ್ಸು, ಈಕ್ವೇಷನ್ಸು, ಲೇಬಲ್ಸು ಮರ್ತೋಯ್ತು. ಸೊ ನಿಮಗೆ ಟೋಟಲ್ ಇಲ್ಲೇ ಬರ್ತಿದೆ ನೋಡಿರಿ. ಇನ್ನೊಂದು ಯಾವುದೋ ಕ್ವಶನ್ಗೆ ನಾನು ಕರೆಕ್ಟಾಗಿ ಬರ್ದಿಲ್ಲ, ಹೆಂಗಂದರೆ ಹಂಗೆ ಬರದೆ. ಆ ಥರ ಒಂದು ಕ್ವಶನ್ ಅಲ್ಲ, ಇನ್ನೊಂದು ಕ್ವಶನ್ ಆಯಿತು. ಸೊ ಬಯಾಲಜಿಲಿ ಯಾವುದೋ ಸ್ಟೆಪ್ಸು, ನನಗೆ ಪಾಯಿಂಟ್ಸು ಕರೆಕ್ಟಾಗಿ ನೆನಪಾಗಿಲ್ಲ. ಸೊ ಇಲ್ಲಿಂದ ನಿಮಗೆ ಓಕೆ, ಇದೆ 4 ಕ್ವಶನ್ ಅಷ್ಟೇ. ಸೊ ಇಲ್ಲ ಎಷ್ಟಾಯಿತು? 1, 3, 4, 5 ಕ್ವಶನ್ ನನ್ನ ತಪ್ಪಾಯಿತು. ಸೊ 5 ಕ್ವಶನ್ ತಪ್ಪಾದಮೇಲೆ ನಿಮ್ಗೇನು ಅನಿಸುತ್ತೆ? ಮೈ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಗುಡ್ ಎನಫ್. 100% ಅಲ್ಲ, ಓಕೆ, ಇಟ್ ಈಸ್ ಗುಡ್ ಎನಫ್. ಸೊ ಐ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಟೈಮ್. ನಾನು ನನ್ನ ಟೈಮ್ ಮ್ಯಾನೇಜ್ಮೆಂಟ್ಗೆ ನೋಡಬೇಕಾಗಿಲ್ಲ. ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು? ನನ್ನ ಪ್ರೆಸೆಂಟೇಷನ್, ಪಾಯಿಂಟ್ಸ್ ಕರೆಕ್ಟಾಗಿ ಬರೀತಿದ್ದೀನಾ, ಒಂದಾದಮೇಲೆ ಒಂದು ಸೀಕ್ವೆನ್ಸಾಗಿ ಬರೀತಿದ್ದೀನಾ ಅನ್ನೋದ್ರ ಮೇಲೆ ಸೆಕೆಂಡ್ ಪ್ರಿಪ್ರೇಟರಿ ನಾನು ಫೋಕಸ್ ಮಾಡಬೇಕು. ಸೊ ದಟ್ ಮಿಸ್ಟೇಕ್ಸು ಕಮ್ಮಿ ಆಗುತ್ತೆ. ಹೌದಾ ಇಲ್ಲೋ? ಎಸ್ ಆರ್ ನೋ? ಓಕೆ, ಸೊ ನೆಕ್ಸ್ಟು ಈಗ ಎಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಅಂತೆ ನೋಡಿ, ಟೈಮ್ ಮ್ಯಾನೇಜ್ಮೆಂಟೇ ಬಂತು. ಲಿಟ್ರಲಿ ನಾನು ಇದಕ್ಕೂ ಲಿಂಕ್ ಮಾಡಬೇಕು ಅಂತಲ್ಲ, ಬಟ್ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸೂಪರಾಗಿದ್ರೂ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎವ್ರಿ ವಾಟ್ ಎವರ್ ಯು ಆರ್ ರೈಟಿಂಗ್ ಹೇಳಿದ್ನಲ್ಲ, ದಿಸ್ ಇಸ್ ಆಲ್ ಪ್ರಾಕ್ಟೀಸ್ ಬೇಕು. ಆ್ಯಂಡ್ ಎವ್ರಿ ನೆಕ್ಸ್ಟ್ ಪ್ರಾಕ್ಟೀಸಲ್ಲಿ ಯು ಹ್ಯಾವ್ ಟು ಇಂಪ್ರೂವ್ ಆನ್ ದ ಪ್ರೀವಿಯಸ್ ಮಿಸ್ಟೇಕ್ಸ್. ಓಕೆ, ಸೊ ಆನ್ಸರ್ಸ್ ಗೊತ್ತು, ಬಟ್ ಆರಾಮಾಗಿ ಕಾಮಾಗಿ ಬರೆಯೋಕ್ಕಾಗಲ್ಲ, ಯಾಕಂದರೆ ಆ ಟೆನ್ಷನ್ ಇರುತ್ತೆ. ಅದನ್ನು ಕಮ್ಮಿ ಮಾಡ್ಕೋಬೇಕು. ಸೊ ಏನು ಮಾಡ್ಕೋಬೇಕು ಸರ್? ವಾಟ್ ಈಸ್ ದ ಗೋಲ್ಡನ್ ರೂಲ್? ಎಕ್ಸಾಮ್ ಡೇ ಹೆಂಗಿದೆ ಅದೇ ಥರ ಒಂದು ಎಕ್ಸಾಮ್ ಆದರೂ ಬರೀಲೇಬೇಕು. ಒಂದು ಎಕ್ಸಾಮು ಯಾವುದೋ ಒಂದು ಕ್ವಶನ್ ಪೇಪರ್ ತೊಗೊಳ್ರಿ, ಆ ಒಂದು ಎಕ್ಸಾಮು ಫುಲ್ಲು ಒಂದು ಸಾಕು, ಎಲ್ಲದೂ ಅಲ್ಲ. ನಾನು ಎವ್ರಿ ಡೇ ಬರೀರಿ ಬೇಡ. ಪ್ಲೀಸ್ ಅವಾಯ್ಡ್ ದಟ್. ಯು ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಟೈಮ್. ಅಷ್ಟು ಟೈಮ್ ಇಲ್ಲ ನಿಮಗೆ. ಸೊ ಏನಕ್ಕೆ ಬರೀಬೇಕು?
ಪ್ರೆಸೆಂಟೇಷನ್ ಕರೆಕ್ಟ್ ಆಗ್ತಿದೆಯಾ, ನಾನು ಇಲ್ಲಿ ಮಿಸ್ಟೇಕ್ಸ್ ಎಲ್ಲ ಏನು ಮಾಡಿದ್ದೀನಿ ಅದೆಲ್ಲ ಇಂಪ್ರೂವ್ ಆಗ್ತಿದೆಯಾ, ಅಥವಾ ಸೇಮ್ ಮಿಸ್ಟೇಕ್ ಮಾಡ್ತಿದ್ದೀನಾ ಅನ್ನೋದು ಗೊತ್ತಾಗೋದಕ್ಕೆ ಒಂದೊಂದು ಸಬ್ಜೆಕ್ಟಿಂದ ಒಂದೊಂದು ಕ್ವಶನ್ ಪೇಪರ್ ಬರೆದ್ರೂ ಸಾಕು. ಈಗ ಫಾರ್ ಎಕ್ಸಾಂಪಲ್ ಎಲ್ಲನೂ ಬರಿಬೇಕಾ ಸರ್? ಬೇಡ. ಈಗ ನಿಮಗೆ ಈಗ ಮ್ಯಾಥ್ಸು ಸರ್, ನಾನು ತೊಗೊಂಡ್ರೆ ಐ ವಾಸ್ ಗುಡ್ ಇನ್ ಮ್ಯಾಥ್ಸ್ ಆ್ಯಂಡ್ ನಾನು ಏನು ಬರಿಬೇಕು ಹೆಂಗೆ ಬರಿಬೇಕು ಗೊತ್ತಿತ್ತು. ನಾನು ಮ್ಯಾಥ್ಸ್ ಪೇಪರ್ ಫುಲ್ ಬರಿಬೇಕಾಗಿ ನೆಸೆಸಿಟಿ ಇಲ್ಲ, ಬಿಕಾಸ್ ನಾನು ಆಗಲೇ ಪ್ರಾಕ್ಟೀಸ್ ಮಾಡಿದ್ದೀನಿ ಆ್ಯಂಡ್ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅದೇ ಮ್ಯಾಥ್ಸ್ ಒಂದು 3 ಅವರ್ ಕೂತು ಬರೆಯೋ ಬದಲು ಆ 3 ಅವರ್ ಟೈಮ್ನ ನಾನು ಯೂಸ್ ಮಾಡ್ಕೋಬೋದಾ ಬೇರೆ ಸಬ್ಜೆಕ್ಟ್ಗೆ? ಒಂದು ಪೇಪರ್ನ ಅವಾಯ್ಡ್ ಮಾಡ್ಬೋದಾ? ಸೊ ನಿಮಗೆ ಯಾವುದು ಫುಲ್ ಕಾನ್ಫಿಡೆಂಟ್ ಇದೆ ಅದನ್ನು ಅವಾಯ್ಡ್ ಮಾಡಿರಿ, ಯಾವುದು ಸ್ವಲ್ಪ ಏನೋ ಒಂಥರ ಗೊಂದಲ ಇದೆ ಅದನ್ನು ಬರೀರಿ. ಓಕೆ. ಸೊ ಒಂದು ಸೈನ್ಸ್ ಪೇಪರೋ, ನಿಮ್ಗೆ ಸೈನ್ಸ್ ಪೇಪರ್ ಕಷ್ಟ, ಸೈನ್ಸ್ ಪೇಪರೋ ಡಯಾಗ್ರಾಮು ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಅದೇ ದಿನ ಅನಾಲಿಸಿಸ್ ಮಾಡಿರಿ, ಏನೇನು ಮಿಸ್ಟೇಕ್ ಆಗಿತ್ತು ಅದೇ ಮಿಸ್ಟೇಕ್ ಆಗ್ತಿದೆಯಾ. ನೆಕ್ಸ್ಟು ಯಾವುದೇ ಅದು ತಪ್ಪಾಗಿದೆ ಆನ್ಸರ್ಸ್ನ ಮತ್ತೆ ಇನ್ನೊಂದು ಸಲ ಬರೀರಿ. ತಪ್ಪಾಗಿರೋ ಆನ್ಸರ್ಸು ಎಲ್ಲದೂ ಅಲ್ಲ, ಯಾವ್ದು ಮಿಸ್ಟೇಕ್ ಆಗಿದೆ ಅದನ್ನು ಬರೀಲೇಬೇಕು. ಓಕೆ. ಟೈಮರ್ ಸೆಟ್ ಮಾಡಿ ಎಲ್ಲೂ ಆ ಕಡೆ ಈ ಕಡೆ ಅಲ್ಗಾಡ್ದಿರ ಕೂತು ಬರೀಬೇಕು. ನೀವು ಮೇಲೆ ಕೂತು ಬರೀತಿರೋ ಕೆಳಗೆ ಕೂತು ಬರೀತಿರೋ ನಿಮಗೆ ಬಿಟ್ಟಿದ್ದು, ಬಟ್ ವಿತೌಟ್ ಈವನ್ ಗೋಯಿಂಗ್ ಎನಿವೇರ್. ನೋ ಫೋನ್, ನೋ ಮೊಬೈಲ್, ನೋ ಟಿ ವಿ, ನೋ ಅಮ್ಮ, ನೋ ಪಪ್ಪ, ನೋ ಫ್ರೆಂಡ್ಸ್, ನಥಿಂಗ್. ಓಕೆ. ಸೊ ಒಂದ್ಸಲಿ ಟೆಸ್ಟ್ ಮೋಡ್ ಸ್ಟಾರ್ಟ್ ಆಯಿತು ಅಂದರೆ ಟೈಮರ್ ಓಡ್ತಾ ಇರಬೇಕಾದ್ರೆ ನೀವು ಕ್ವಶನ್ಸ್ ಹಂಗೆ ಆನ್ಸರ್ಸ್ ಓಡ್ತಾ ಇರಬೇಕು. ಓಕೆನಾ? ಈಗ ರೀಸೆಟ್ ಮಾಡ್ತೀನಿ. ಸೊ ನೆಕ್ಸ್ಟು ಗ್ಯಾರಂಟೀಡ್ ಮಾರ್ಕ್ಸ್ ಯಾವುದಿದೆ ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ನಾನು ಮಾಡ್ತೀನಿ, ಲೈವ್ ಕ್ಲಾಸ್ ತೊಗೊತೀನಿ. ಕೆಲವೊಂದು ಹೇಳಿದ್ನಲ್ಲ, ಒಂದಷ್ಟು ಕಾನ್ಸೆಪ್ಟ್ಸ್ನ ಲೈವ್ ಕ್ಲಾಸಲ್ಲಿ ಮುಗಿಸ್ತೀನಿ, ಒಂದಷ್ಟು ಕಾನ್ಸೆಪ್ಟ್ಸ್ನ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಎಷ್ಟು ಕೊಡಬೇಕೋ ನಾನು ಅಷ್ಟು ಕೊಡ್ತೀನಿ. ಅಗೇನ್ ವಾಟ್ ಆಲ್ ದಟ್ ಐ ಆಮ್ ರಿಕ್ವೆಸ್ಟಿಂಗ್ ಇಸ್ ವಿಡಿಯೋ ಲೈಕ್ ಮಾಡೋದು, ಸಬ್ಸ್ಕ್ರೈಬ್, ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ದಯವಿಟ್ಟು. ಓಕೆ. ಸೊ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ಸ್ ಪಕ್ಕಾ ಬರುತ್ತಾ? ಪ್ರಾಕ್ಟೀಸ್ ಮಾಡದೇ ಇದ್ರೆ ಮಾರ್ಕ್ಸ್ ಹೋಗುತ್ತೆ. ಅದ್ರ ಜೊತೆ ಡಯಾಗ್ರಾಮ್ಸು, ಸೊ ಕರೆಕ್ಟಾಗಿ ಡಯಾಗ್ರಾಮ್ ಬರೆದು ಲೇಬಲಿಂಗ್ ಮಾಡಿದಿರಾ. ಆ್ಯಂಡ್ ಡಯಾಗ್ರಾಮ್ ಅಂದಾಗ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಅಷ್ಟು ಡಯಾಗ್ರಾಮ್ಸ್ ಗೊತ್ತಿರಬೇಕು, ಡ್ರಾ ಮಾಡೋದಕ್ಕಲ್ಲ, ಲೇಬಲಿಂಗ್ಸ್. ಸೊ ಆ ಲೇಬಲಿಂಗ್ಸಿಂದನೂ ಎಕ್ಸ್ ಏನು, ವೈ ಏನು, ಝೆಡ್ ಏನು ಅಂತ ಕೇಳಿದ್ದಾರೆ. ಓಕೆ. ಸೊ ಹೈ ಪ್ರಯಾರಿಟಿ ಡಯಾಗ್ರಾಮ್ಸ್, ಚೆಕ್ ಲಿಸ್ಟ್ ಎಲ್ಲ ಆಗಿದ ಮೇಲೆ ಓಕೆ, ಹ್ಯೂಮನ್ ಹಾರ್ಟ್ ಗೊತ್ತು, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟು, ಮಿಸೈಲ್ ಫಾರ್ಮೇಷನ್ನು ಅಥವಾ ಇನ್ನೊಂದು ಲೈಫ್ ಪ್ರೊಸೆಸಲ್ಲಿ ಏನೇನಿದೆ. ನೆಕ್ಸ್ಟು ಬ್ರೈನ್ ಆಯಿತು, ಕಾರ್ಬನ್ಸ್ ಕಾಂಪೌಂಡ್ಸ್, ಅಗೇನ್ ಸ್ಟ್ರಕ್ಚರು ಯಾವುದು, ಮೀಥೇನು, ಈಥೇನು, ಬೆನ್ಝೀನು, ಇನ್ನೊಂದು ಮತ್ತೊಂದು. ಸೊ ಲೈಟು, ಇಮೇಜ್ ಫಾರ್ಮೇಷನ್ನು, ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ. ಸೊ ಇದೆಲ್ಲ ಆಯಿತಾ? ಮುಗೀತು. ಅಟ್ಲೀಸ್ಟ್ ನಿಮಗೆ ಒಂದು ಏನು ನಾನು ಮಾಡಿದ್ದೀನೋ ಇಲ್ಲೋ ಅಂತಾದರೂ ಗೊತ್ತಾಗತ್ತೆ. ಓಕೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸು ಮಾಡಲೇಬೇಕು, ಮಾಡ್ತೀನಿ, ಐ ವಿಲ್ ಬಿ ಡೂಯಿಂಗ್ ಇಟ್. ಸೊ ರಿಪೀಟೆಡ್ ಕ್ವಶನ್ಸ್ ಯಾವುದು, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಯಾವುದು, ಇದೆಲ್ಲ ಇದೆ ಹಾಕ್ತೀನಿ, ವಿಡಿಯೋ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳಿದ್ನಲ್ಲ ಅನಾಲಿಸಿಸ್. ಸೊ ಅನಾಲಿಸಿಸ್ ಅಂತ ಹೇಳಬೇಕಾದ್ರೆ ಇಲ್ಲಾಗಲೇ ಕ್ವಶನ್ 1 ಯಾವುದ್ರ ಮೇಲೆ ಬಂದಿತ್ತು. ಸೊ ಮಾರ್ಕ್ಸ್ ಹೆಂಗೆ ಕೇಳಿದ್ದಾರೆ, ವಾಸ್ ಇಟ್ 1 ಮಾರ್ಕು? ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಮೇಲೆ ಡಯಾಗ್ರಾಮ್ ಇತ್ತು, ಆ ಡಯಾಗ್ರಾಮ್ ಹೆಂಗೆ ಸ್ಪ್ಲಿಟ್ ಮಾಡಿದ್ರು 0.5 ಅಂತ. ಸೊ ಇನ್ನೊಂದು ಲೈಟ್ ರಿಫ್ರಾಕ್ಷನ್ ಮೇಲೆ ಒಂದು 4 ಮಾರ್ಕ್ಸ್ ಕ್ವಶನ್ ಇತ್ತು, ಹೆಂಗೆ ಸ್ಪ್ಲಿಟ್ ಮಾಡಿದ್ರು 2+2 ಆ್ಯಂಡ್ ದೆರ್ ವಾಸ್ ಆರ್ ಕ್ವಶನ್. ಸೊ ಇದಷ್ಟೇ ಅಲ್ಲ, ದೆರ್ ಈಸ್ ಆಲ್ಸೋ ಆನ್ ಅನಾಲಿಸಿಸ್. ವೆರ್ ಇಸ್ ಅನಾಲಿಸಿಸ್ ಇಲ್ಲ? ಇಲ್ಲ, ಐ ಹ್ಯಾವ್ ಕರೆಕ್ಟ್ ಅನಾಲಿಸಿಸ್ ಇದೆ, ಇಲ್ಲೂ ಇದೆ, ಆದರೆ ಐ ಹ್ಯಾವ್ ಹಿಡನ್ ದಟ್ ಬಿಕಾಸ್ ದಟ್ಸ್ ಎ ಸರ್ಪ್ರೈಸ್ ಫಾರ್ ಯು. ಸೊ ಆ ಅನಾಲಿಸಿಸ್ ಏನಿದೆ, ದೆರ್ ವಿಲ್ ಬಿ ಎ ಸಪ್ರೇಟ್ ವಿಡಿಯೋ ಫಾರ್ ದಟ್, ಮಿಸ್ ಮಾಡಬೇಡ್ರಿ. ಓಕೆ. ಸಡನ್ನಾಗಿ ನಾನೆಲ್ಲ ತಪ್ಪ ಅಂದ್ಕೊಂಡೆ. ಅನಾಲಿಸಿಸ್ ಇದೆ ಸರ್, ಸುಮ್ಮನೆ ಹೇಳ್ತೀರಾ? ಐ ಆಮ್ ನಾಟ್ ಲೈಯಿಂಗ್. ನಿಮಗೆ ಬೇಕು ಅಂದರೆ ಇಲ್ಲಿ ಆ್ಯಕ್ಚುಲಿ ಟೆಕ್ಸ್ಟ್ ಇದೆ, ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್. ನೆಕ್ಸ್ಟ್ ಏನು ಬರುತ್ತೆ ಗೊತ್ತಾ? ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಬರುತ್ತೆ. ಚೆಕ್ ಮಾಡ್ತೀರಾ? ನಾನು ಸುಳ್ಳು ಹೇಳ್ತಿಲ್ಲ. ಅನಾಲಿಸಿಸ್ ಇದೆ, ನಾನು ಹೈಡ್ ಮಾಡಿದ್ದೀನಿ ಯಾಕಂದರೆ ಸಪ್ರೇಟ್ ಮಾಡ್ತೀನಿ, ವೇರ್ ಯು ಶುಡ್ ನಾಟ್ ಮಿಸ್. ಓಕೆ. ಕ್ಲಿಕ್ ಮಾಡಲಾ? ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್
ನೆಕ್ಸ್ಟ್ ಕ್ಲಿಕ್ ಮಾಡಲಾ, ಏನು ಬರುತ್ತೆ ನೆಕ್ಸ್ಟ್ ಚಾಪ್ಟರ್ ಅದು ಮೆಟಲ್ಸ್ ನಾನ್ ಮೆಟಲ್ಸ್, ಹೌದಾ ಇಲ್ಲ? ಎರಡಾದ್ಮೇಲೆ ಕ್ಲಿಕ್ ಮಾಡಲಾ, ಇಲ್ಲಿ ಕಾರ್ಬನ್ಸ್ ಕಾಂಪೌಂಡ್ಸು ಲೈಫ್ ಪ್ರೋಸೆಸ್. ಸೊ ದೇರ್ ಈಸ್ ಅನಾಲಿಸಿಸ್. ಬೇಕು ಅಂದರೆ ಮಾಡ್ತೀನಿ, ಚೆಕ್ ಮಾಡಿರಿ, ಓಕೆನಾ? ಸೊ ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ ಯಾವುದು, ಡಯಾಗ್ರಾಮ್ ಬೇಸ್ಡ್ ಯಾವುದು, 3 to 5 ಮಾರ್ಕ್ಸ್ ಇಂಪಾರ್ಟೆಂಟ್ ಬರುತ್ತೆ, ಚಿಂತೆ ಮಾಡಬೇಡ್ರಿ. ಸೊ ಸ್ಮಾರ್ಟ್ ಪ್ಲ್ಯಾನ್ ಮಾಡ್ಕೊಳ್ರಿ. ಸೊ ನಾನು ಹಿಂದೆನೂ ಹೇಳಿದ್ದೀನಿ, ಸೊ ಪ್ರಿಪ್ರೇಟ್ರಿ 1 ಮಿಸ್ಟೇಕ್ಸ್ ಏನಿದೆ ಸರಿ ಮಾಡ್ಕೊಳ್ರಿ. ವೀಕ್ ಚಾಪ್ಟರ್ಸ್ನ ರಿವೈಸ್ ಮಾಡಿರಿ, ನೆಗ್ಲೆಕ್ಟ್ ಮಾಡಬೇಡ್ರಿ. ಸೊ ಈಕ್ವೇಷನ್ಸ್ ಡಯಾಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಿರಿ, ಸೊ 1 ಫುಲ್ ಪೇಪರ್ ಬರೀರಿ, ಫುಲ್ಲು ರಿವಿಷನ್ ಮಾಡಿರಿ. PYQs ಆಯಿತು. ನೆಕ್ಸ್ಟ್ ಅದ್ರ ಜೊತೆಗೆ ರ್ಯಾಪಿಡ್ ರಿವಿಷನ್, ಯಾವ ಚಾಪ್ಟರ್ ನಿಮಗೆ ಕಷ್ಟ ಆಗ್ತಿದೆ ಅದನ್ನು ರ್ಯಾಪಿಡ್ ರಿವಿಷನ್ ವಿತ್ ಬೇರೆ ಚಾಪ್ಟರ್ಸು. ಈಗ ನನಗೆ ಈಸಿ ಇದೆ, ಅದನ್ನು ಬಿಡೋಕ್ಕಾಗಲ್ಲ. ಐ ಆಮ್ ನಾಟ್ ಟೆಲಿಂಗ್ ಯು ಅದನ್ನು ಕಂಪ್ಲೀಟ್ ನೆಗ್ಲೆಕ್ಟೇ ಮಾಡಲೇಬೇಡ್ರಿ ಅಂತ, ಮಾಡಬೇಕು ಬಟ್ ನಾಟ್ ಟು ಮಚ್ ಟೈಮ್, ಓಕೆ? ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದನ್ನು ಮಿಸ್ ಮಾಡಬಾರ್ದು, ವಿಡಿಯೋನ ಮಿಸ್ ಮಾಡಬಾರ್ದು. ನೋ ನ್ಯೂ ಟಾಪಿಕ್ಸ್. ಯಾವಾಗ ಲಾಸ್ಟ್ ಮೂಮೆಂಟ್ಗೆ ಹೊಸ ಟಾಪಿಕ್ಸ್ ಇಲ್ಲ, ಲಾಸ್ಟ್ ಮೂಮೆಂಟ್ಗೆ, ಈಗಂತಲ್ಲ. ಐ ಆಮ್ ನಾಟ್ ಸೇಯಿಂಗ್ ದಿಸ್ ನೌ. ಲಾಸ್ಟ್ ನೋಡ್ರಿ, ಇಲ್ಲಿ ಡೇ 11 to 13 ಲಾಸ್ಟ್ ದಿನ ಆರಾಮಾಗಿ ಎಕ್ಸಾಮ್ ಹಿಂದಿನ ದಿವಸ ನಿದ್ದೆ ಬೇಕು. ಸೊ ಲೈಟಾಗಿ ರಿವಿಷನ್ ಮಾಡಿಕೊಂಡು, ಕಾನ್ಫಿಡೆಂಟ್ ಇಟ್ಕೊಂಡು, ಪ್ರಾಪರ್ ಸ್ಲೀಪ್ ಕರೆಕ್ಟಾಗಿ, ನೋ ಪೂರ್ ಸ್ಲೀಪ್, ಪ್ರಾಪರ್ ಸ್ಲೀಪ್, ಕರೆಕ್ಟಾಗಿ ನಿದ್ದೆ ಮಾಡಿರಿ. ಫಾಲೋ ದಿಸ್ ಪ್ಲ್ಯಾನ್ ಆ್ಯಂಡ್ ವಾಚ್ ಯುವರ್ ಮಾರ್ಕ್ಸ್ ಇಂಪ್ರೂವ್. ಸೊ ಏನು, ಸೊ ನೀವು ಯು ಆರ್ ನಾಟ್ ಬ್ಯಾಡ್ ಅಟ್ ಸೈನ್ಸ್, ಯು ಜಸ್ಟ್ ಹ್ಯಾವೆಂಟ್ ಶೋನ್ ಎ ಪ್ರಾಪರ್ ಪ್ರಿಪ್ರೇಷನ್. ಸೊ ಮಾರ್ಕ್ಸ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಎವ್ರಿ 2 weeks ಅಥವಾ ಇವನ್ 2 days ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ. ಏನು ಬೇಕು, ಭಯ ಪಡೋದು ಬಿಟ್ರಿ ಅಂದರೆ, ಆ್ಯಂಡ್ ಕರೆಕ್ಟಾಗಿ ಪ್ರಿಪ್ರೇಷನ್ ಸ್ಟ್ರಾಟಜಿ ಇತ್ತು ಅಂದರೆ, ಓಕೆನಾ? ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ, ಫೈನಲ್ ಎಕ್ಸಾಮ್ ಆಗೋವರೆಗೂ ಇರ್ತೀನಿ, ಆದಮೇಲೂ ಇರ್ತೀನಿ. ಸೊ ಐ ವಿಲ್ ಬಿ ದೇರ್, ಓಕೆ? ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡಿನರಿ ಎಕ್ಸ್ಟ್ರಾರ್ಡಿನರಿ? ಆ ಒಂದು ಎಕ್ಸ್ಟ್ರಾ ಏನಿದೆ ಅಲ್ಲ, ಸೊ ಅದು, ಓಕೆ? ನಾನು ಹೇಳಿದ್ದೀನಿ, ನಿಮಗೇನು ಬೇಕು ಯು ಕ್ಯಾನ್ ದಿಸ್ ಆಲ್ ಇಂಟ್ರಾಕ್ಟಿವ್. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರೋ ಗೂಗಲ್ ಫಾರ್ಮ್ನ ಡೀಟೇಲ್ಸ್ ಫಿಲ್ ಮಾಡೋದು ಮರಿಬೇಡ್ರಿ. ಐ ವಿಲ್ ಬಿ ಶೇರಿಂಗ್ ವಿತ್ ಯು. ಥ್ಯಾಂಕ್ ಯು. Please don't forget to like, subscribe and share. Thank you. Take care. See you all tomorrow in the live class. ಸೊ ಲೈವ್ ಕ್ಲಾಸ್ ಯಾವ್ದು ಬೇಕು ಅಂತಲೂ ಸೆಲೆಕ್ಟ್ ಮಾಡೋದು ಮರಿಬೇಡ್ರಿ. ಈಗಾಗಲೇ ಕಾರ್ಬನ್ಸ್ ಕಾಂಪೌಂಡ್ಸ್ ಮಾಡ್ತಿದ್ದೀನಿ. ಮ್ಯಾಥ್ಸ್ ಯಾವ್ದು ಬೇಕು ಅದನ್ನು ಹೇಳ್ರಿ, ಓಕೆ? ನಾಳೆ ಚಿಂದಿ ಚಿತ್ರಾನ್ನ ಮಾಡೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.